ಇನ್ನು ಇವೆಲ್ಲ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟಂಗೆ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳಿದ್ದಾರೆ. ಸಿದ್ದರಾಮಯ್ಯ ಮಾಸ್ ಲೀಡರ್. ಇದು ರಮೇಶ್ ಜಾರಕಿಹೊಳಿ ಅವರ ಮಾತು. ದುರುದ್ದೇಶ ಇಟ್ಕೊಂಡು ನಾನು ಈ ಮಾತನಾಡ್ತಾ ಇಲ್ಲ, ಅವ್ರ ಬಗ್ಗೆ ನನಗೆ ಗೌರವ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯ ಏನಾದರೂ ಹೋದರೆ ಪಕ್ಷಕ್ಕೆ ಉಳಿಗಾಲ ಇಲ್ಲ. CD ಶಿವು ಬಂದರೆ 2 ದಿನಕ್ಕೆ ಪಕ್ಷ ಬೀಳುತ್ತೆ. DK CM ರೇಸ್ನಲ್ಲಿದ್ರೆ ರಾಜ್ಯ ಅಧೋಗತಿಗೆ ಹೋಗುತ್ತೆ. ಸಿದ್ದು ಅವ್ರನ್ನ ಹೊಗಳ್ತಾನೆ DK ವಿರುದ್ಧ ಕಿಡಿಕಾರಿದ್ದಾರೆ ರಮೇಶ್ ಜಾರಕಿಹೊಳಿ. ನಂದು ಒಂದೇ ಸುತ್ತ ಒಂದಿನ ಪಕ್ಷದ ಏನು ನಿರ್ಣಯ ಅದಕ್ಕೆ ನಾನು ಬದ್ಧತಾನೆ. ಅವ್ರು ಏನು ಪಕ್ಷದಲ್ಲಿ ಮಾತಾಡ್ತಾರೆ ಅದ್ರ ಬಗ್ಗೆ ಪ್ರತಿಯೊಂದು ಶಬ್ದಕ್ಕೆ ನಾನು ಬದ್ಧತಾನೆ. ನಾನು ಹೆಚ್ಚಿಗೆ ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡೋದಿಲ್ಲ. ಅದು ಕೆಲವೊಂದು ವಿಷಯ ನಾವು ಮಾತಾಡಬಾರ್ದು. ನಮ್ಮ ಕೋರ್ ಕಮಿಟಿ ನಿರ್ಣಯ ತೊಗೊಂಡು ಅದು ಒಬ್ಬ ಅಥೆಂಟಿಕ್ ಅರವಿಂದ್ ಲಿಂಬಾವಳಿ ಒಬ್ಬರು ಮಾತಾಡ್ತಾರೆ. ರಾಜಕಾರಣದ ವಿಚಾರದಾಗ ಇಲ್ಲಿ ನೋಡ್ರಿ, ಸಿದ್ದರಾಮಯ್ಯ ಅವ್ರು ನೋಡ್ರಿ, ಅವರು ಒಬ್ಬ ಮಾಸ್ ಲೀಡರ್ ಅದಾರೆ. ಅವರು ಕಳೆದ ಯಡಿಯೂರಪ್ಪ ಕೇಸ್ನಲ್ಲಿ ಏನು ಮಾತಾಡಿದ್ರೆ ಅದು ಪ್ರತಿ ಶಬ್ದ ನೆನಪು ಮಾಡ್ಕೋತ ಈ ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೇವೆ. ಯಡಿಯೂರಪ್ಪ ಅವರ ಆ ಟೈಮ್ದಲ್ಲಿ ಅವ್ರು ಯಡಿಯೂರಪ್ಪ ನಾಯಕ ಮಾತಾಡಿದ್ದು ಅವ್ರು ಏನೇ ಮಾತಾಡಿದ್ರೆ ಅದ್ರ ಬಗ್ಗೆ ಅವರು ಒಬ್ಬ ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಮುಖ್ಯಮಂತ್ರಿ ಆದವರು. ನಾವು ಸುಮ್ಮನೆ ಬೇರೆಯವ್ರಿಗೆ ಸುಮ್ಮನೆ ನಾವು ರಾಜಕೀಯ ದುರ್ದೇಶ ಇಟ್ಕೊಂಡು ನಾವು ಮಾತಾಡೋದಿಲ್ಲ. ಅವ್ರ ಬಗ್ಗೆ ಗೌರವ ಇದೆ. ಅವರು ಹಿಂದಿನ ಯಡಿಯೂರಪ್ಪ ಪ್ರಕರಣದಲ್ಲಿ ಮಾತಾಡಿದ ಪ್ರತಿ ಶಬ್ದ ನೆನಪು ಮಾಡ್ಕೊಂಡು ಅವ್ರು ನಿರ್ಣಯ ತೊಗೋಬೇಕಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲ, ಈಗೇನು ಹೋಗೋದಿಲ್ಲ, ನಾನು ಹೋಗೋದಿಲ್ಲ ಸರ್. ರಾಜೀನಾಮೆಗೆ ನೀವೇನಾದರೂ ಅಂದರೆ ನಮ್ಮ ಪಕ್ಷ ಐತ್ರಿ, ಆದರೆ ನನ್ನ ಬಗ್ಗೆ ನೀವು ಕೇಳ್ತೀರಿ. ಅದ್ರ ನಮ್ಮ ಪಕ್ಷ ನಿರ್ಣಯ ನಮ್ಮ ಬದ್ಧದನೆ. ಅವ್ರು ಹಿಂದಿನ ಯಡಿಯೂರಪ್ಪ ಸಂಬಂಧದಲ್ಲಿ ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೊಂಡು ಆ ಮುಂದಿನ ಹೆಜ್ಜೆ ಇಡಬೇಕಂತ ಈ ಸಂದರ್ಭ ಮನವಿ ಮಾಡ್ತೀನಿ. ಇದರಿಂದ ಸರ್ಕಾರದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಸರ್? ಸಿದ್ದರಾಮಯ್ಯ ಹೋದಂದ್ರೆ ಪಕ್ಷಕ್ಕೆ ಉಳಿಗಾಲಿಲ್ಲ. ಮಹಾನಾಯಕ ಅಥವಾ CD ಶಿವ ಬಂದ್ರೆ 2 ವರ್ಷ ಪಕ್ಷ ಬರ್ತೇವೆ. ಯಾಕಂದ್ರೆ ಅವರ ವ್ಯಕ್ತಿತ್ವ ಏನೈತಿ, ಅವರ ಎಷ್ಟು ಭ್ರಷ್ಟಾಚಾರ ಮಹಾಪಿತಾಮ ಅದೇ ಇದಕ್ಕೆ ಅವರು ಮುಖ್ಯಮಂತ್ರಿ ರೇಸ್ನ ಪ್ರಮುಖ ಇದ್ರೆ ರಾಜ್ಯದ ಅಧೋಗತಿ ಹೋಗ್ತೈತಿ. ಅದನ್ನು ಮುಂದಿನ ರಾಜ್ಯ ಅಂತ ತಿಳ್ತಾರೆ. ಅಲ್ಲ, ಅವರೇ ಮುಖ್ಯಮಂತ್ರಿ ಆಗಕ್ಕೆ ಈ ರೀತಿ ಎಲ್ಲ ನೋಡ್ರಿ, ಅವ್ರ ಪಕ್ಷದ ಕಾಂಗ್ರೆಸ್ ಪಕ್ಷ ಆಂತರಿಕ ಸಮಸ್ಯೆ. ನಾ ಅದ್ರ ಬಗ್ಗೆ ಹೇಳೋದು ಅದನ್ನು ಹೇಳಂಗಿಲ್ಲ ನಾನು. ಇದರಿಂದ ಸರ್ಕಾರದ ಮೇಲೆ ಏನಾದರೂ